ಮಂಡ್ಯ ಲೋಕಸಭಾ ರಣಕಣ ಮತ್ತಷ್ಟು ರಂಗೇರ್ತಾ ಇದೆ. ಮೈತ್ರಿ ಪಕ್ಷಗಳು ಸಮನ್ವಯ ಸಮಿತಿಯನ್ನ ಸಭೆ ಮಾಡೋದ್ರ ಮುಖಾಂತರ ಎಲ್ಲಾ ಕಾರ್ಯಕರ್ತರನ್ನ ಒಗ್ಗೂಡಿಸೋ ಪ್ರಯತ್ನಕ್ಕೆ ಮೊದಲ ಪ್ರಯತ್ನ ಅನ್ನೋ ರೀತಿಯಲ್ಲಿ ಕೈ ಹಾಕಿದ್ದಾರೆ. ಮಂಡ್ಯದ ಖಾಸಗಿ ಹೋಟೆಲ್ನಲ್ಲೊಂದು ಮೀಟಿಂಗ್ ನಡೆಸೋದರ ಮುಖಾಂತರ ಕುಮಾರಸ್ವಾಮಿ ವಿಜಯೇಂದ್ರ ನೇತೃತ್ವದಲ್ಲಿ ಮೈತ್ರಿ ರಣತಂತ್ರ ಹೆಣಿತಾ ಇದ್ದಾರೆ. ಎಚ್ಡಿಕೆ ನಮ್ಮ ಜಿಲ್ಲೆಗೆ ಉತ್ತಮ ಅಭ್ಯರ್ಥಿ ಅಂತ ಈ ಸಂದರ್ಭದಲ್ಲಿ ಸಚಿವ ನಾರಾಯಣಗೌಡ ಹೇಳಿರೋದು. ಓಕೆ, ಅದನ್ನ ನೋಡೋಣ. ಅದಕ್ಕಿಂತ ಮುಂಚೆ ಇದೀಗ ಲೋಕಸಭಾ ಅಖಾಡ ಮತ್ತಷ್ಟು ರಂಗೇರ್ತಾ ಇದೆ. ಏಪ್ರಿಲ್ 4ಕ್ಕೆ ಮಂಡ್ಯದಲ್ಲಿ ನಾಮಪತ್ರವನ್ನ ಕುಮಾರಸ್ವಾಮಿ ಅವರು ಸಲ್ಲಿಸ್ತಾರೆ ಅನ್ನೋ ಮಾಹಿತಿ. ಅಸಮಾಧಾನಗೊಂಡಿದ್ದ ನಾರಾಯಣಗೌಡರು ಕೂಡ ಈಗ ಹೇಳಿರೋದು, ಮಾಜಿ ಸಚಿವರು ನಮ್ಮ ಜಿಲ್ಲೆಯ ಉತ್ತಮ ಅಭ್ಯರ್ಥಿಯವರು ಅಂತ. ಒಂದು ಹೊಂದಾಣಿಕೆ ಅಂತ ಹೇಳಿ ಮೈತ್ರಿಯ ಒಂದು ಸರ್ಕಾರ ಮಾಡಬೇಕು ಅಂತ ಹೇಳಿ ಕಾಂಗ್ರೆಸ್ ನಾಯಕರುಗಳು ಜೆಡಿಎಸ್ ನ ನಾಯಕರ ಜೊತೆಗೂಡಿ ಅವತ್ತು ಸರ್ಕಾರ ಏನು ರಚನೆ ಮಾಡಿದ್ರು. ಸರ್ಕಾರವನ್ನ ರಚನೆ ಮಾಡಿದಂತ ದಿನದಿಂದಲೇ ಜೆಡಿಎಸ್ ನ ಮುಗಿಸ್ತಕ್ಕಂಥದ್ದು ಹೇಗೆ ಅಂತಕ್ಕಂಥ ಪ್ರಯತ್ನ ಪಟ್ಟಿದ್ದು ಇದೇ ಕಾಂಗ್ರೆಸ್ ನಾಯಕರು. ಅದು ನಡೆದಂತ ಘಟನೆಗಳನ್ನ ನಾನು ವಿವರಣೆಯನ್ನು ಕೊಡ್ಲಿಕ್ಕೆ ಹೋಗೋದಿಲ್ಲ. 2004ರಲ್ಲಿ ನಾಡಿನ ಜನತೆ ತಿರಸ್ಕಾರ ಮಾಡಿದಂತ ಕಾಂಗ್ರೆಸ್ ಬಗ್ಗೆ ಅವರೇ ನಾವು ಮುಖ್ಯಮಂತ್ರಿ ಆಗಬೇಕು ಅಂತ ಹಠ ಹಿಡಿದು ಆದಂಥದ್ದು ಎಲ್ಲ ಇತಿಹಾಸ ಇದೆ. ಅದರ ಬಗ್ಗೆ ಸುದೀರ್ಘವಾಗಿ ಹೇಳಲಿಕ್ಕೆ ಹೋಗೋದಿಲ್ಲ. ಆದರೆ ನಂತರ ಯಾವೊಂದು ಆಡಳಿತವನ್ನು ಪ್ರಾರಂಭ ಮಾಡಿದ್ರು, ಅವರು ಕೊಟ್ಟಂತ ಹಲವಾರು ರೀತಿಯ ಏನೋ ಒಂದು ಸಮಸ್ಯೆಗಳೇನಿದೆ ಆ ಸರ್ಕಾರ ನಡೆಸಬೇಕಾದ್ರೆ ನಮ್ಮ ಭಾರತೀಯ ಜನತಾ ಪಕ್ಷಕ್ಕೆ ಜೆಡಿಎಸ್ಗೆ ಇದನ್ನ ನಮ್ಮ ಕರ್ನಾಟಕ ರಾಜ್ಯದ 2 ಸಾರಿ ಮುಖ್ಯಮಂತ್ರಿಗಳಾಗಿ ಈ ದಿನ ನಮ್ಮ ಮಂಡ್ಯ ಜಿಲ್ಲೆಗೆ ಅದ್ಭುತವಾದ ಒಬ್ಬ ಅಭ್ಯರ್ಥಿ ಅಂತ ಹೇಳಬೇಕಾಗಿದೆ. ನರೇಂದ್ರ ಮೋದಿ ಅವರು, ಅಮಿತ್ ಶಾಜಿ ಅವರು, ಯಡಿಯೂರಪ್ಪ ಅವರು ಮತ್ತು ಪೂಜ್ಯ ದೇವೇಗೌಡರು ಮಂಡ್ಯದ ಋಣವನ್ನು ತೀರಿಸಬೇಕು ಅಂತೇಳಿ ಮಂಡ್ಯದ ಅಭ್ಯರ್ಥಿಯಾಗಿ ನಮ್ಮ ಕಣಕ್ಕೆ ಇಳಿಸಿದ್ದಾರೆ. ನಮ್ಮೆಲ್ಲರ